ಅಡುಗೆ ಮನೆಯವ್ರಿಗೂ ಸ್ವಾಗತ. ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಹಾಗಲಕಾಯಿನ ಕಟ್ ಮಾಡಿ ಹುರ್ಕೊತಾ ಇದ್ದೀನಿ. ನಾನು ಬೀಜ ಎಲ್ಲ ತೆಗೆದಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಈರುಳ್ಳಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕಟ್ ಮಾಡಿರೋ ಹಾಗಲಕಾಯಿ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲೆ, ಚಿಲ್ಲಿ ಪೌಡ್ರು ಮತ್ತು ಜೀರಿಗೆ ಪುಡಿ, ಅರಿಶಿನ ಪುಡಿ, ಒಂದು ಟಮಾಟೆ ಹಾಕ್ಕೊಂಡು ಇದನ್ನು ನಾನು 5 ನಿಮಿಷ ಬೇಯಿಸ್ಕೊತೀನಿ. 5 ನಿಮಿಷ ಬೆಂದಾದ್ಮೇಲೆ ಇದಕ್ಕೆ ಮತ್ತು ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಮತ್ತೆ 5 ನಿಮಿಷ ಬೇಯಿಸ್ಕೊಂಡು ಮತ್ತು ನಾನು ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೆಲ್ಲ ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಸಿಹಿ ಮತ್ತು ಖಾರವಾಗಿ ತುಂಬಾ ಟೇಸ್ಟಾಗಿತ್ತು. ಚಪಾತಿಗೆ ಇದೇ ರೀತಿ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಹಾಗಲಕಾಯಿದು ಕಹಿ ವಾಸನೆ ಏನೂ ಇರಲ್ಲ, ಅಷ್ಟೇ ಹುರ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಮೊದಲೇ ಇದನ್ನು ಒಂಚೂರು ಹುರ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಇವತ್ತು ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಆಗಿತ್ತು ಅಂತ.